ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀರ ಅಂದರೆ ಆ ಒಂದು ಶಾರ್ಟ್ ವಿಡಿಯೋಗೆ ನೀವು ಎಷ್ಟೇ ಶಾರ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ಯೂಸ್ ಸರಿಯಾಗಿ ಬರ್ತಾ ಇಲ್ಲ ಅನ್ನೋರಿಗೆ ಈ ಒಂದು ಟಿಪ್ಸ್ ನೀವು ಯೂಸ್ ಮಾಡಿ ನೋಡಿ ಫ್ರೆಂಡ್. 100% ನಿಮ್ಮ ಒಂದು ಶಾರ್ಟ್ ವಿಡಿಯೋಗೆ ಯೂಸ್ ಸಿಕ್ಕಾಪಟ್ಟೆ ಬರುತ್ತೆ, ಯೂಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಫ್ರೆಂಡ್. ಅದು ಯಾವ ಒಂದು ಟಿಪ್ಸ್ ಯೂಸ್ ಮಾಡಿ ನಿಮ್ಮ ಒಂದು ಶಾರ್ಟ್ ವಿಡಿಯೋನ ಹೇಗೆ ವೈರಲ್ ಮಾಡ್ಕೊಳೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಒಂದು ವಿಡಿಯೋ ಪ್ರತಿ ಒಂದು ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್. ನೀವು ಎಡಿಟಿಂಗ್ ಮಾಡ್ಕೊತೀರಾ, ನಿಮ್ಮೊಂದು ಶಾರ್ಟ್ ವಿಡಿಯೋ ಮಾಡ್ಕೊತೀರಾ, ಎಡಿಟಿಂಗ್ ಮಾಡ್ತೀರಾ, ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀರಾ ಫ್ರೆಂಡ್. ಅದಕ್ಕೆ ಏನೋ ಟೈಟಲ್ಸ್ ಹಾಕ್ತೀರಾ, ಅಪ್ಲೋಡ್ ಮಾಡ್ತೀರಾ. ಆದರೆ ಆ ಒಂದು ವಿಡಿಯೋದಲ್ಲಿ ನೀವು ಆ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಯೂಟ್ಯೂಬ್ಗೆ ಶಾರ್ಟ್ ವಿಡಿಯೋನ, ಆ ರೀತಿ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೀರಾ. ಆ ಒಂದು ವಿಡಿಯೋ ಜನಕ್ಕೆ ಇಷ್ಟ ಇದ್ದರೂ ಕೂಡ, ಆ ಒಂದು ವಿಡಿಯೋದಲ್ಲಿ ಪವರ್ ಇದ್ದರೂ ಕೂಡ, ಜನಕ್ಕೆ ಇಷ್ಟ ಆದಂಥ ವಿಡಿಯೋ ಆದರೂ ಕೂಡ ಆ ಒಂದು ವಿಡಿಯೋ ಜನಕ್ಕೆ ತಲುಪಲ್ಲ. ಆ ಒಂದು ವಿಡಿಯೋ ತಲುಪಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್. ಮೊದಲಿಗೆ ನೀವು ನಿಮ್ಮ ಹತ್ತಿರ ಶಾರ್ಟ್ ವಿಡಿಯೋ, 1 ನಿಮಿಷದ್ದು ಶಾರ್ಟ್ ವಿಡಿಯೋ ಇರುತ್ತೆ, ಅದರಲ್ಲಿ ಮೇನ್ ಪಾಯಿಂಟು ಇರುತ್ತಲ್ಲ, ಈಗ ಜನಕ್ಕೆ ಅಟ್ರಾಕ್ಷನ್ ಆಗುವಂಥ ಪಾಯಿಂಟ್ ಇರುತ್ತೆ ನಿಮ್ಮೊಂದು ವಿಡಿಯೋದಲ್ಲಿ. ಆ ಒಂದು ವಿಡಿಯೋನ ನೀವೇನು ಮಾಡ್ಕೊಂಡ್ರೆ ಫುಲ್ಲಾಗಿ ಇರುತ್ತೆ 1 ನಿಮಿಷದ್ದು ಅಪ್ಲೋಡ್ ಮಾಡಿ. ಆ ಯೂಟ್ಯೂಬ್ ಶಾರ್ಟ್ನಲ್ಲಿ ಅಪ್ಲೋಡ್ ಮಾಡಿದಾಗ ನಿಮಗೆ ಆಪ್ಷನ್ ಬರುತ್ತೆ. ಎಲ್ಲಿ ಆಪ್ಷನ್ ಬರುತ್ತೆ? ಶಾರ್ಟ್ ವಿಡಿಯೋ. ನಿಮಗೆ ಟೈಟಲ್ಸ್ ಹಾಕೊಂದು ಸೈಡಿಗೆ ಆ ಒಂದು ವಿಡಿಯೋ ಮೇಲೆ ಒಂದು ಪೆನ್ಸಿಲ್ ಮಾರ್ಕ್ ಇರುತ್ತೆ. ಆ ಒಂದು ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಮ ಒಂದು ವಿಡಿಯೋಗೆ ಯಾವುದು ಕ್ಲಿಪ್ ಇಂಟ್ರೆಸ್ಟ್ ಆಗಿರುತ್ತೆ, ಆ ತಮ್ಮೇಲ್ ಇರ್ತೀವಲ್ಲ ನಾವು ಲಾಂಗ್ ವಿಡಿಯೋಗೆ ಆ ತಮ್ಮೇಲ್ ಸೆಟ್ ಮಾಡ್ತೀವಲ್ಲ, ಅದೇ ರೀತಿ ಶಾರ್ಟ್ ವಿಡಿಯೋಗೂ ಕೂಡ ತಮ್ಮೇಲಿದೆ. ಆದರೆ ಸಪ್ರೇಟಾಗಿ ತಮ್ಮೇಲ್ ಕೊಡ್ಸೋಕ್ಕೆ ಬರಲ್ಲ. ಆ ಒಂದು ವಿಡಿಯೋ ಅಂತ ಇರುವಂಥ ಕ್ಲಿಪ್ನಲ್ಲಿ ಒಂದು ಸಣ್ಣದಾಗಿರುವಂಥ ಫೋಟೋ ಕ್ಲಿಪ್ನಲ್ಲಿ ಸೆಟ್ ಮಾಡಿಕೊಂಡು ಜನಕ್ಕೆ ಇಷ್ಟ ಆಗೋದು ಆ ಒಂದು ನಿಮ್ಮೊಂದು ಶಾರ್ಟ್ ವಿಡಿಯೋ ಏನಾದರೂ ಬ್ರೌಸರ್ ಫೀಚರ್ ಬಂದ ತಕ್ಷಣ ಕ್ಲಿಕ್ ಮಾಡಬೇಕು ಅಂತ ಒಂದು ಅಟ್ರಾಕ್ಷನ್ ಆಗೋಂಥ ಒಂದು ಸೀನ್ ಇರುತ್ತೆ ನಿಮ್ಮೊಂದು ಶಾರ್ಟ್ ವಿಡಿಯೋದಲ್ಲಿ. ಆ ಒಂದು ಸೀನ್ನ ನೀವು ಕ್ಲಿಕ್ ಮಾಡಬೇಕು, ತಮ್ಮೇಲ್ ಮುಖಾಂತರ ಅಲ್ಲಿಗೆ ಸೆಟ್ ಮಾಡಬೇಕು. ಸೆಟ್ ಮಾಡಿ ನೀವು ಏನಾದರೂ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದರೆ, ನೀವು ಅಪ್ಲೋಡ್ ಮಾಡಿರೋಂಥ ಶಾರ್ಟ್ ವಿಡಿಯೋ ಜನ ನೋಡಿದ ತಕ್ಷಣ ಕ್ಲಿಕ್ ಮಾಡ್ತಾರೆ ಫ್ರೆಂಡ್. ಕ್ಲಿಕ್ ಮಾಡಿ ಆ ರೀತಿ ನೋಡೋದ್ರಿಂದ ಜನಕ್ಕೆ ಏನೂ ಕೂಡ ಇನ್ಫಾರ್ಮೇಷನ್ ಕಳಿಸ್ತಾರೆ ಯೂಟ್ಯೂಬ್. ಆಮೇಲೆ ನಿಮ್ಮೊಂದು ವಿಡಿಯೋ ಸ್ವೈಪ್ ಮಾಡೋಂಥ ಟೈಮ್ನಲ್ಲಿ ಆ ಒಂದು ವಿಡಿಯೋ ಅಲ್ಲೇ ಸ್ಟಾಪ್ ಮಾಡಿ ಇಂಟ್ರೆಸ್ಟ್ ಆಗಿ ನೋಡಿದರೆ ನಿಮ್ಮ ಒಂದು ಶಾರ್ಟ್ ವಿಡಿಯೋ ಕೂಡ ಯೂಸ್ ಇನ್ಕ್ರೀಸ್ ಆಗುತ್ತೆ. ಶಾರ್ಟ್ ವಿಡಿಯೋಗೆ ಪ್ರಮುಖ ಕಾರಣ ಏನಪ್ಪ ಅಂದರೆ, ನಾ ಹೇಳಿದ್ನಲ್ಲ, ಮೇನು ಒಂದು ಕ್ಲಿಪ್ ಇರುತ್ತೆ, ಒಂದು ಫೋಟೋ ಟೈಪ್. ನೀವು ಒಂದು ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅಲ್ಲಿ ಟೈಟಲ್ಸ್ ಸೈಡಿಗೆ ಪೆನ್ಸಿಲ್ ಮಾರ್ಕ್ ಇರುತ್ತಲ್ಲ, ಆದಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ವಿಡಿಯೋ ಕ್ಲಿಪ್ ಎಲ್ಲ ಬರುತ್ತೆ. ಫೋಟೋ ನಿಮ್ಗೆ ಯಾವ ಟೈಪ್ ಬೇಕೋ ಆ ಟೈಪ್ ಫೋಟೋ ಇಟ್ಕೊಳ್ಳೋದು ಇರುತ್ತೆ ಫ್ರೆಂಡ್. ಆಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಿದ ತಕ್ಷಣವೇ ಜನಕ್ಕೆ ಇಂಟ್ರೆಸ್ಟ್ ಆಗಿರುವಂಥ ಕ್ಲಿಪ್ಪೇ ಮೇನ್ ಇಡಬೇಕು ಆ ಒಂದು ಶಾರ್ಟ್ ವಿಡಿಯೋದಲ್ಲಿ. ಹಾಗಾದರೆ ಯೂಸ್ ಬಂದೇ ಬರುತ್ತೆ, ಪ್ರತಿಯೊಬ್ಬರು ಕೂಡ ಯೂಸ್ ಬಂದೇ ಬರುತ್ತೆ ಫ್ರೆಂಡ್. ಏನು ಮಾಡ್ತಾರೆ ಅಂದರೆ ಅದನ್ನ ಇಡೋದಿಲ್ಲ, ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೀರಾ. ಅಪ್ಲೋಡ್ ಮಾಡಿದ ತಕ್ಷಣ ಆ ಒಂದು ವಿಡಿಯೋದಲ್ಲಿ, ನಿಮ್ಮೊಂದು ಶಾರ್ಟ್ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಮೂಮೆಂಟು ಜನಕ್ಕೆ ಮೊದಲಿಗೆ ಕಾಣಲ್ಲ. ಆ ರೀತಿ ಮೊದಲಿಗೆ ಕಾಣಿಲ್ಲ ಉದ್ದೇಶಕ್ಕೆ ನಿಮ್ಮೊಂದು ವಿಡಿಯೋ ಯೂಸ್ ಡೌನ್ ಆಗುತ್ತೆ ಫ್ರೆಂಡ್. ಹಾಗಾಗಿ ಈ ಒಂದು ಟಿಪ್ಸ್ ಯೂಸ್ ಮಾಡಿ. ತಮ್ಮೇಲ್ ಮುಖಾಂತರ ನಿಮ್ಮೊಂದು ಕ್ಲಿಪ್ ಯಾವುದೋ ಒಂದು ಇಂಟ್ರೆಸ್ಟ್ ಆಗಿರುವಂಥ ಒಂದು ಕ್ಲಿಪ್ನ ಸೆಟ್ ಮಾಡಿ ತಮ್ಮೇಲ್ ಮುಖಾಂತರ, ಆಮೇಲೆ ಅಪ್ಲೋಡ್ ಮಾಡಿ ನಿಮ್ಮೊಂದು ಶಾರ್ಟ್ ವಿಡಿಯೋಗೆ ಯೂಸ್ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್. ಈ ಒಂದು ಟಿಪ್ಸ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಟಿಪ್ಸ್ ನೀವು ಯೂಸ್ ಮಾಡಿ, 100% ವರ್ಕ್ ಆಗುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಅಂತ ವಿಡಿಯೋಸ್ ಏನಾಟೇಗೆ ಬಾಯ್.